ಇಡೀ ರಾಜ್ಯ ದೇಶ ವಿದೇಶಗಳಲ್ಲಿ ಏನೇನಾಗ್ತಿದೆ ಅನ್ನೋದನ್ನ 10 ನಿಮಿಷದ ರೌಂಡ್ ಅಪ್ ನ್ಯೂಸ್ನಲ್ಲಿ ನೋಡೋಣ. ಗದಗದ ತೋಂಟದಾರ್ಯ ಮಠದ ಸ್ವಾಮೀಜಿ ಲಿಂಗೈಕ್ಯರಾಗಿದ್ದಾರೆ. ಗದಗದ ಚುಡಾಯು ಆಸ್ಪತ್ರೆ ಚಿಕಿತ್ಸೆ ಪಡೆಯುತ್ತಿದ್ದ ಅವರು ಚಿಕಿತ್ಸೆ ಫಲಕಾರಿಯಾಗದೆ ಹೃದಯಾಘಾತದಿಂದ ಬೆಳಗ್ಗೆ ವಿಧಿವಶರಾಗಿದ್ದಾರೆ. ಕೆಲವೇ ನಿಮಿಷಗಳಲ್ಲಿ ಡೊಂಬಳ ಮಠಕ್ಕೆ ಶ್ರೀಗಳ ಪಾರ್ಥಿವ ಶರೀರ ರವಾನೆಯಾಗಲಿದೆ. ಬೆಳಗ್ಗೆಯಿಂದ ಸಾರ್ವಜನಿಕರ ದರ್ಶನಕ್ಕೆ ವ್ಯವಸ್ಥೆ ಮಾಡಲಿದ್ದಾರೆ. ನಾಳೆ ಮಧ್ಯಾಹ್ನ 4 ಗಂಟೆ ಬಳಿಕ ಮಠದ ಆವರಣದಲ್ಲಿ ತೋಂಟದಾರ್ಯ ಶ್ರೀಗಳ ಲಿಂಗಾಯತ ಧರ್ಮ ವಿಧಾನಗಳಂತೆ ಅಂತ್ಯ ಸಂಸ್ಕಾರ ನಡೆಯಲಿದೆ. ತೋಂಟದಾರ್ಯ ಸಿದ್ದಲಿಂಗ ಸ್ವಾಮೀಜಿಗಳ ಅಗಲಿಕೆಗೆ ಸಿಎಂ ಕುಮಾರಸ್ವಾಮಿ ಸಂತಾಪವನ್ನು ಸೂಚಿಸಿದ್ದಾರೆ. ಬೆಂಗಳೂರಿನಲ್ಲಿ ಜೆಡಿಎಸ್ ಕಾಂಗ್ರೆಸ್ ನಾಯಕರು ಸುದ್ದಿಗೋಷ್ಠಿಯನ್ನ ನಡೆಸುತ್ತಿದ್ದಾಗ ಸ್ವಾಮೀಜಿಗಳ ಲಿಂಗೈಕ್ಯ ವಿಷಯ ತಿಳಿದಿದೆ. ಈ ವೇಳೆ ಸಿಎಂ ಕುಮಾರಸ್ವಾಮಿ, ಎಚ್ಡಿ ದೇವೇಗೌಡ, ಸಿದ್ದರಾಮಯ್ಯ ಎದ್ದು ನಿಂತು ಭಾರತದ ಖ್ಯಾತ ನಟ ಅರ್ಜುನ್ ಸರ್ಜಾ ವಿರುದ್ಧ ಮೀಟು ಆರೋಪ ಕೇಳಿಬಂದಿದೆ. ಕಳೆದ ವರ್ಷ ತೆರೆ ಕಂಡಿದ್ದ ವಿಸ್ಮಯ ಚಿತ್ರ ಪರ್ಫೆಕ್ಟ್ ಜೆಂಟಲ್ಮನ್ ಹಾಲಿನಂತ ಸಂಸಾರದಲ್ಲಿ ಹುಳಿ ಹಿಂಡೋ ಯತ್ನ ಶ್ರುತಿ ಹರಿಯನ್ ಯತ್ನಿಸಿದ್ದಾರೆ. ನಿಜವಾಗ್ಲೂ ಟಾರ್ಚರ್ ಕೊಟ್ಟಿದ್ದಾರೆ ಅಂತ ನಟಿ ದೂರು ಕೊಡಬೇಕಿತ್ತು. ಅದು ಬಿಟ್ಟು ಈಗ ಮಾಧ್ಯಮಗಳ ಮುಂದೆ ಬಂದಿದ್ದಾರೆ. ಔಷಧಿಯ ಏನು ಅಂತ ಅರ್ಜುನ್ ಸರ್ಜಾ ಅತ್ತೆ ಪಾರ್ವತಮ್ಮ ಪ್ರಶ್ನಿಸಿದ್ದಾರೆ. ಪ್ರತ್ಯೇಕ ಲಿಂಗಾಯತ ಧರ್ಮದ ಬಗ್ಗೆ ಕ್ಷಮಾಪಣೆ ವಿಚಾರವಾಗಿ ತಮ್ಮ ಹೇಳಿಕೆಯನ್ನು ಸಚಿವ ಡಿಕೆಶಿ ಮತ್ತೊಮ್ಮೆ ಸಮರ್ಥಿಸಿಕೊಂಡಿದ್ದಾರೆ. ಈ ಸಂಬಂಧ ಮಾತನಾಡಿದ ಜಲಸಂಪನ್ಮೂಲ ಸಚಿವರು, ನನ್ನ ಆತ್ಮಸಾಕ್ಷಿಯಾಗಿ ನಾನು ತಪ್ಪೊಪ್ಪಿಗೆ ಹೇಳಿಕೆ ನೀಡಿದ್ದೇನೆ, ಇದರಲ್ಲಿ ಯಾವುದೇ ರಾಜಕೀಯ ಇಲ್ಲ ಅಂತ ಹೇಳಿದರು. ಲಿಂಗಾಯತ ಧರ್ಮ ಒಡೆಯುವ ವಿಚಾರವಾಗಿ ಡಿಕೆಶಿ ತಪ್ಪೊಪ್ಪಿಗೆ ವಿಚಾರದಲ್ಲಿ ಇದೇ ಮೊದಲ ಬಾರಿಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಸಿದ್ದು, ಲಿಂಗಾಯತ ಪ್ರತ್ಯೇಕ ಧರ್ಮ ವಿಚಾರ ಸಂಪುಟದ ತೀರ್ಮಾನ, ಇದರಲ್ಲಿ ಎಲ್ಲಾ ನಾಯಕರು ಇದ್ರು. ಉಪಚುನಾವಣೆ ಮೇಲೆ ಡಿಕೆ ಶಿವಕುಮಾರ್ ಹೇಳಿಕೆ ಯಾವುದೇ ಪರಿಣಾಮ ಬೀರಲ್ಲ ಅಂತ ಹೇಳಿದರು. ರಾಜ್ಯದಲ್ಲಿ ಮತ್ತೆ ಹೊತ್ತಿಕೊಂಡಿರೋ ಪ್ರತ್ಯೇಕ ಧರ್ಮದ ವಿಚಾರವಾಗಿ ಬಸವರಾಜ ಹೊರಟ್ಟಿ ಪ್ರತಿಕ್ರಿಯಿಸಿದ್ದಾರೆ. ಈ ಸಂಬಂಧ ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ನಾನು ಪ್ರತ್ಯೇಕ ಧರ್ಮ ಹೋರಾಟದ ಮುಂಚೂಣಿ ವಹಿಸಿಲ್ಲ, ಈ ಹಿಂದೆ ಮುಂದಾಳತ್ವ ವಹಿಸಿದ್ದೆ ಅಂತ ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಹೇಳಿದ್ದಾರೆ. ಪ್ರತ್ಯೇಕ ಧರ್ಮದ ವಿಚಾರವಾಗಿ ನನ್ನಿಂದ ಹೊಸದಾಗಿ ಟಿಪ್ಪಣಿ ಬರೆಯೋಕೆ ಸಾಧ್ಯವಿಲ್ಲ ಅಂತ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಈಶ್ವರ್ ಖಂಡ್ರೆ ಹೇಳಿದ್ದಾರೆ. ವೀರಶೈವ ಲಿಂಗಾಯತ ಎರಡೂ ಒಂದೇ, ಇದರ ಬಗ್ಗೆ ಪದೇ ಪದೇ ಕೆದಕುವುದರಲ್ಲಿ ಅರ್ಥವಿಲ್ಲ, ಇದೊಂದು ಮುಗಿದ ಅಧ್ಯಾಯ ಅಂತ ಈಶ್ವರ್ ಖಂಡ್ರೆ ಹೇಳಿದರು. ಡಿಕೆಶಿ ಹೇಳಿಕೆಗೆ ಪರ ವಿರೋಧ ಅಭಿಪ್ರಾಯ ವ್ಯಕ್ತವಾಗಿದೆ. ಈ ಸಂಬಂಧ ಮಾತನಾಡಿರುವ ಬೆಳಗಾವಿ ಸಂಸದ ಸುರೇಶ್ ಅಂಗಡಿ, ಸತ್ಯವಾಗಿ ಆತ್ಮಾವಲೋಕನ ಮಾಡಿಕೊಂಡು ತಪ್ಪೊಪ್ಪಿಕೊಂಡಿದ್ದಕ್ಕೆ ಡಿಕೆಶಿಗೆ ಅಭಿನಂದಿಸುತ್ತೇನೆ ಎನ್ನುವ ಮೂಲಕ ಕಾಂಗ್ರೆಸ್ಗೆ ಬಿಜೆಪಿ ಸಂಸದರು ಪರೋಕ್ಷ ಟಾಂಗ್ ನೀಡಿದ್ದಾರೆ. ವಿಜಯದಶಮಿಯಿಂದಲೇ ಮೇಲುಕೋಟೆಯಲ್ಲಿ ಚೆಲುವನಾರಾಯಣ ಸ್ವಾಮಿಗೆ ಅಪಚಾರವಾಗಿದೆ. ಆಶ್ವವಾಹನೋತ್ಸವದ ವೇಳೆ ಉತ್ಸವ ಮೂರ್ತಿಯಲ್ಲಿದ್ದ ಗೊಂಬೆ ಮುರಿದಿದ್ದು ಭಕ್ತರಲ್ಲಿ ಆತಂಕ ಮಳೆ ಮಾಡಿದೆ. ನಿನ್ನೆಷ್ಟೇ ವಿಶ್ವವಿಖ್ಯಾತ ಮೈಸೂರು ದಸರಾಗೆ ತೆರೆಬಿದ್ದಿದೆ. ಆದರೆ ಮೈಸೂರು ಅರಮನೆ ಸೇರಿದಂತೆ ರಾಜಬೀದಿಯಲ್ಲಿ ಕಸ ತುಂಬಿ ಹೋಗಿದ್ದು ಸಾಂಸ್ಕೃತಿಕ ನಗರಿಯನ್ನು ಸ್ವಚ್ಛಗೊಳಿಸುವಲ್ಲಿ ಪೌರ ಕಾರ್ಮಿಕರು ಬ್ಯುಸಿಯಾಗಿದ್ದಾರೆ.
ಥಿಯೇಟರ್ನಲ್ಲಿ ಸರಿಯಾಗಿ ಚಿತ್ರ ಪ್ರದರ್ಶನವಾಗ್ತಾ ಇಲ್ಲ ಅಂತ ಗಲಾಟೆ ಮಾಡಿದ ಅಭಿಮಾನಿಗಳು ಥಿಯೇಟರ್ ಧ್ವಂಸಗೊಳಿಸಿದ ಘಟನೆ ಮೈಸೂರು ನರಸೀಪುರದ ಮೋರ್ಗನ್ ಚಿತ್ರಮಂದಿರದಲ್ಲಿ ನಡೆದಿದೆ. ದಿ ವಿಲನ್ ಚಿತ್ರ ಪ್ರದರ್ಶನದ ವೇಳೆ ಈ ಗಲಾಟೆ ನಡೆದಿದೆ. ಆಯುಧ ಪೂಜೆ ಮಾಡಿ ಹೊರಗೆ ನಿಲ್ಲಿಸಿದ ಕಾರುಗಳನ್ನೇ ಟಾರ್ಗೆಟ್ ಮಾಡಿಕೊಂಡು ಕಾರ್ ಮೇಲಿದ್ದ ಹೂವನ್ನ ಎಗರಿಸಿದ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. ಆ ಕಳ್ಳರು ಹೂವನ್ನ ಎಗರಿಸಿ ಪರಾರಿಯಾಗುತ್ತಿರುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ದಶಕಗಳ ಹಿಂದೆ ಬೆಂಗಳೂರಿನ 9 ಕಡೆ ಬಾಂಬ್ ಸ್ಫೋಟಿಸಿದ್ದ ಉಗ್ರ ಸಲೀಂ ಕೃತ್ಯ ಒಂದೊಂದಾಗಿ ಬಯಲಾಗ್ತಿದೆ. ಉಗ್ರ ಸಲೀಂ ಕೇರಳದಿಂದ ಸ್ಫೋಟಕಗಳನ್ನು ಸಪ್ಲೈ ಮಾಡುತ್ತಿದ್ದ ಎನ್ನಲಾಗಿದ್ದು ಸಿಸಿಬಿ ಪೊಲೀಸರು ಸ್ಫೋಟನದ ಸ್ಥಳ ಮಹಾಜರು ಮಾಡಿದ್ದಾರೆ. 2 ವರ್ಷದ ಹಿಂದೆ 1 ಲಕ್ಷಕ್ಕೆ ಖರೀದಿ ಮಾಡಿದ ಹೋರಿ ಇಂದು ಬರೋಬ್ಬರಿ 10 ಲಕ್ಷ ರೂಪಾಯಿಗೆ ಮಾರಾಟವಾಗಿದೆ. ಹಾವೇರಿ ಜಿಲ್ಲೆಯ ಅಮರಾವತಿ ತಳಿಯ ಹೋರಿ ಇದಾಗಿದ್ದು ತಮಿಳುನಾಡಿನ ವ್ಯಕ್ತಿ ಈ ಹೋರಿಯನ್ನ ಖರೀದಿಸಿದ್ದಾರೆ. ವ್ಯಕ್ತಿಯೊಬ್ಬ 4 ಗಂಟೆಗಳ ಕಾಲ 3 ಬಾರಿ ಆತ್ಮಹತ್ಯೆಗೆ ಯತ್ನಿಸಿದ್ರು ಫೇಲ್ ಆಗಿ ಕೊನೆಗೆ 4ನೇ ಬಾರಿ ಸಾವಿನ ಕದ ತಟ್ಟಿದ್ದಾನೆ. ಬೆಂಗಳೂರಿನ ವಿವಿಪುರಂ ಚರ್ಚ್ನಲ್ಲಿ ಈ ಘಟನೆ ನಡೆದಿದೆ. ತನ್ನ ಶರ್ಟ್ನಿಂದಲೇ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಬಾಹ್ಯಾಕಾಶದಲ್ಲಿ ಮತ್ತೊಂದು ಸಾಹಸಕ್ಕೆ ಚೀನಾ ಮುಂದಾಗಿದೆ. ರಾತ್ರಿ ಬೆಳಕಿಗಾಗಿ ಆಗಸದಲ್ಲಿ ಕೃತಕ ಚಂದಿರನನ್ನು ಸೃಷ್ಟಿಸಲು ಚೀನಾ ಪ್ಲಾನ್ ಮಾಡಿದೆ. ಎಲ್ಲ ಅಂದುಕೊಂಡಂತೆಯೇ ಆದರೆ 2022ಕ್ಕೆ ಆಕಾಶದಲ್ಲಿ 2 ಚಂದ್ರನನ್ನ ಕಾಣಬಹುದಾಗಿದೆ. ರಾವಣ ಸಂಹಾರದ ವೇಳೆ ನಡೆದ ಭೀಕರ ದುರಂತದಲ್ಲಿ ಸಾವನ್ನಪ್ಪಿರುವ ಸಂಖ್ಯೆ 60ಕ್ಕೇರಿದೆ. ದಸರಾ ಸಂಭ್ರಮದಲ್ಲಿದ್ದ ಪಂಜಾಬ್ನ ಅಮೃತಸರದ ಜನರ ಮೇಲೆ ರೈಲು ಹರಿದ ಪರಿಣಾಮ ಈ ದುರ್ಘಟನೆ ಸಂಭವಿಸಿದೆ. ಇನ್ನು ಇದೇ ದುರಂತದಲ್ಲಿ ಸಾವಿಗೀಡಾದ ಕಲಾವಿದ ದಲ್ಬೀರ್ ಸಿಂಗ್ ತಮ್ಮ ಸಾವನ್ನಲ್ಲೂ ಸಾರ್ಥಕತೆ ಮೆರೆದಿದ್ದಾರೆ. ರೈಲಿನ ಸದ್ದು ಕೇಳುತ್ತಿದ್ದಂತೆ ರಾವಣ ವೇಷಧಾರಿಯ ಹಲವಾರು ಮಂದಿಯನ್ನ ರಕ್ಷಿಸುವ ಪ್ರಯತ್ನದಲ್ಲಿ ರೈಲಿನ ಚಕ್ರಕ್ಕೆ ಸಿಕ್ಕಿ ಸಾವನ್ನಪ್ಪಿದ್ದಾರೆ. ಮಹಿಳೆಯರ ಮುಕ್ತ ಪ್ರವೇಶಕ್ಕೆ ಶಬರಿಮಲೆಯಲ್ಲಿ ವಿರೋಧ ವ್ಯಕ್ತವಾಗಿರುವ ಬೆನ್ನಲ್ಲೇ ಇಂದು ದೇಗುಲದೆದುರು ಮತ್ತೊಂದು ಹೈಡ್ರಾಮಾ ನಡೆದಿದೆ. 50 ವರ್ಷ ದಾಟಿದ ಮಹಿಳೆಯನ್ನ ಕಡಿಮೆ ವಯಸ್ಸಿನವರು ಅಂತ ತಪ್ಪಾಗಿ ಅರ್ಥೈಸಿಕೊಂಡು ದೇಗುಲ ಪ್ರವೇಶಕ್ಕೆ ನಿರಾಕರಿಸಿದ್ರು. ಬಳಿಕ ವೃದ್ಧೆ ತನ್ನ ಗುರುತಿನ ಚೀಟಿ ತೋರಿಸಿ ದೇಗುಲ ಪ್ರವೇಶ ಪಡೆದಿದ್ದಾರೆ. ಟೀಂ ಇಂಡಿಯಾದ ಸಿಕ್ಸರ್ ಕಿಂಗ್ ಯುವರಾಜ್ ಸಿಂಗ್ ವೆಸ್ಟ್ ಇಂಡೀಸ್ ಓಪನ್ ಕ್ರಿಸ್ ಗೇಲ್ ಅವರನ್ನ ಕಾಕಾ ಎಂದು ಕರೆದು ಕಾಲೆಳೆದಿದ್ದಾರೆ. ಯುವರಾಜ್ ಸಿಂಗ್ ತಮ್ಮ ಇನ್ಸ್ಟಾಗ್ರಾಂನಲ್ಲಿ ಕ್ರಿಸ್ ಗೇಲ್ ಅವರನ್ನ ಹಾಲಿವುಡ್ ಚಿತ್ರದ ಕಾರ್ಟೂನ್ ಪಾತ್ರಕ್ಕೆ ಹೋಲಿಸಿದ್ದಾರೆ. ಮುಂಬರುವ ಕಲರ್ಫುಲ್ ಟೂರ್ನಿಯ ಐಪಿಎಲ್ ಟೂರ್ನಿಯ ಹರಾಜು ಪ್ರಕ್ರಿಯೆ ಗೋವಾದಲ್ಲಿ ನಡೆಯಲಿದೆ. ಮೂಲಗಳ ಪ್ರಕಾರ 12ನೇ ಆವೃತ್ತಿಯ ಐಪಿಎಲ್ ಕ್ರಿಕೆಟ್ ಟೂರ್ನಿ ಡಿಸೆಂಬರ್ 16ರಂದು ಗೋವಾದಲ್ಲಿ ನಡೆಯಲಿದೆ ಎಂದು ತಿಳಿದು ಬಂದಿದೆ. ಡೆನ್ಮಾರ್ಕ್ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಸೈನಾ ನೆಹ್ವಾಲ್ ಮತ್ತು ಕಿದಂಬಿ ಶ್ರೀಕಾಂತ್ ಸೆಮಿಫೈನಲ್ ತಲುಪಿದ್ದಾರೆ. ಮಹಿಳಾ ಸಿಂಗಲ್ಸ್ ವಿಭಾಗದ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಸೈನಾ ನೆಹ್ವಾಲ್ ಜಪಾನ್ನ ನಾಜೋಮಿ ಒಕುಹರಾ ವಿರುದ್ಧ ಹಾಗೂ ಪುರುಷರ ವಿಭಾಗದಲ್ಲಿ ಶ್ರೀಕಾಂತ್ ವರ್ಮಾ ವಿರುದ್ಧ ಗೆದ್ದಿದ್ದಾರೆ. ನಾಳೆಯಿಂದ ಆರಂಭವಾಗಲಿರುವ ವಿಂಡೀಸ್ ವಿರುದ್ಧ ಏಕದಿನ ಸರಣಿಗೆ 12 ಆಟಗಾರರನ್ನೊಳಗೊಂಡ ತಂಡವನ್ನು ಬಿಸಿಸಿಐ ಪ್ರಕಟಿಸಿದೆ. ಯುವ ಬ್ಯಾಟ್ಸ್ಮನ್ ರಿಷಭ್ ಪಂತ್ ಚೊಚ್ಚಲ ಏಕದಿನ ಕ್ರಿಕೆಟ್ಗೆ ಪಾದಾರ್ಪಣೆ ಮಾಡುವ ಸಾಧ್ಯತೆ ಇದೆ. ಟೀಂ ಇಂಡಿಯಾದ ಅನುಭವಿ ಪೇಸರ್ ಪ್ರವೀಣ್ ಕುಮಾರ್ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ವಿದಾಯ ಹೇಳಿದ್ದಾರೆ. ಉತ್ತರ ಪ್ರದೇಶದ ಪ್ರವೀಣ್ ಕುಮಾರ್ 13 ವರ್ಷಗಳ ಕಾಲ ಟೀಂ ಇಂಡಿಯಾ ಪರ ಆಡಿದರು.